ಮೂರನ್ನು ಫಾಲೋ ಮಾಡಿ, ಆದರೆ ಎಲ್ಲೂ ಮೂರನ್ನು ಬಳಸ್ಕೊಳ್ಬೇಡಿ ಅಷ್ಟೇ. ಸೊ ಕಲರ್ ಅಂತ ಬಂದಾಗ ನೋಡಿ, ಇವಾಗ 3, 12, 21, 30 ಈ ಡೇಟಲ್ಲಿ ಹುಟ್ಟಿರೋರು 1, 10, 19, 28 ಅನ್ನೋ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಿ. ತುಂಬಾ ನಿಮಗೆ ಆರೆಂಜ್ ಕಲರ್ ಕೂಡ ನಿಮ್ಮನ್ನ ತುಂಬ ಫೇವರ್ ಆಗಿರುತ್ತೆ. ಆದರೆ 2, 11, 20, 29 ಅನ್ನೋ ನಂಬರ್ನ ಕೂಡ ನೀವು ಫಾಲೋ ಮಾಡಿ. ಖಂಡಿತವಾಗ್ಲೂ ನಿಮಗೆ ತುಂಬ ಪಾಸಿಟಿವ್ ತಂದುಕೊಡುತ್ತೆ. ಮತ್ತು ಬಿಳಿ ಬಣ್ಣವನ್ನು ಕೂಡ ಅತಿ ಹೆಚ್ಚು ಯೂಸ್ ಮಾಡಿ. ಮತ್ತು 3, 12, 21, 30 ಈ ನಂಬರ್ನು ಫಾಲೋ ಮಾಡಿ, ಆದರೆ ಎಲ್ಲೂ ಬಳಸ್ಕೊಳ್ಬೇಡಿ. ಇಲ್ಲಿ ಯೆಲ್ಲೋ ಕಲರು ಅತಿ ಹೆಚ್ಚು ನಿಮಗೆ ಲಕ್ಕನ್ನು ತಂದುಕೊಡುತ್ತೆ. ಈ ವರ್ಷದ ಲಕ್ಕಿಯೆಸ್ಟ್ ಕಲರ್ ಕೂಡ ಯೆಲ್ಲೋ ಕಲರ್ ಆಗಿರುತ್ತೆ. ಮತ್ತು ಗೋಲ್ಡನ್ನು ಅತಿ ಹೆಚ್ಚು ಯೂಸ್ ಮಾಡಿ. 3ನೇ ತಾರೀಕಲ್ಲಿ ಹುಟ್ಟಿರೋರು ಅತಿ ಹೆಚ್ಚು ಗೋಲ್ಡ್ ಯೂಸ್ ಮಾಡಿ. ಒಂದೊಂದು ಸಣ್ಣ ಒಂದು ಸಣ್ಣ ತುಣುಕು ಗೋಲ್ಡನ್ನು ತಗೊಂಡು, ಯಾಕಂದರೆ ಈ ಒಂದು ಚಿನ್ನದ ರೇಟ್ನಲ್ಲಿ ತಗೊಂಡು ಇಟ್ಕೊಳ್ಳೋಕ್ಕೂ ತುಂಬ ಕಷ್ಟ ಇದೆ. ಆದರೂ ನಿಮ್ಮ ಕೈಲಾದರೆ ಒಂದು ಸಣ್ಣ ಪೀಸು ಗೋಲ್ಡನ್ನು ತಗೊಂಡು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ. ಯಾವಾಗಲೂ ನಿಮಗದು ತುಂಬ ಪಾಸಿಟಿವ್ ಕೊಡುತ್ತೆ. ಅದೇ ರೀತಿ 4 ಅನ್ನೋ ನಂಬರ್ ಕೂಡ 4, 22, 31 ಈ ನಂಬರ್ ಕೂಡ ನಿಮಗೆ ತುಂಬ 13 ಈ ನಂಬರ್ ಕೂಡ ನಿಮಗೆ ತುಂಬ ಪಾಸಿಟಿವ್ನ ಕೊಡುತ್ತೆ. 5 ಅನ್ನೋದು ಕೂಡ ಈ ವರ್ಷ ಲಕ್ಕು, ಯಾಕಂದರೆ ಈ ವರ್ಷದ ತುಂಬ ಲಕ್ಕಿಯೆಸ್ಟ್ ನಂಬರು ಇದೇ ಆಗಿರುತ್ತೆ. 7 ಅನ್ನೋ ನಂಬರ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. 6 ಅನ್ನೋ ನಂಬರ್ನು ಕೂಡ ಅವಾಯ್ಡ್ ಮಾಡಬೇಕಾಗುತ್ತೆ. ಆದರೆ 6ನೇ ತಾರೀಕನ್ನು 6 ಅನ್ನೋ ನಂಬರ್ನ ನಿಮ್ಮ ಒಂದು ಪರ್ಸ್ನಲ್ ಅಕೌಂಟಲ್ಲಿ ಇಟ್ಕೊಳ್ಳಿ. ಆದರೆ ಆ ಡೇಟ್ಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. 6, 15, 24 ಈ ಡೇಟ್ಗಳಲ್ಲಿ ಹುಷಾರಾಗಿರ್ಬೇಕಂತೆ. ಅದರಲ್ಲಿ 6 ಅನ್ನೋ ನಂಬರ್ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗುತ್ತೆ. 7, 16 ಮತ್ತು 25 ಅನ್ನೋ ನಂಬರ್ನ ಅವಾಯ್ಡ್ ಮಾಡಬೇಕಾಗತ್ತೆ 3ನೇ ತಾರೀಕಲ್ಲಿ ಹುಟ್ಟಿರೋರು. ಮತ್ತು 8 ಅನ್ನೋ ನಂಬರು ಈ ವರ್ಷಕ್ಕೆ ಬೇಡ ಅಂತ ಹೇಳ್ತೀನಿ. ಯಾಕಂದರೆ ನಿಮಗೆ ಅದು ಪಾಸಿಟಿವ್ ನಂಬರೇ ಆಗಿರ್ಬೋದು, ಆದರೆ ಈ ವರ್ಷಕ್ಕೆ ಸ್ವಲ್ಪ ನಿಮಗೆ ನೆಗೆಟಿವ್ನ ತಂದುಕೊಟ್ಬಿಡುತ್ತೆ. ಅದೇ ರೀತಿ 9 ಅನ್ನೋ ನಂಬರು ಸೂಪರ್ ಕ್ಲಿಕ್ ಮಾಡುತ್ತೆ. ಸೊ ನೀವು ಅತಿ ಹೆಚ್ಚು ಯೂಸ್ ಮಾಡಬೇಕಾಗಿರೋದು 3ನೇ ತಾರೀಕು 1, 5, 9 ಈ 3 ನಂಬರ್ನ ಫಾಲೋ ಮಾಡಿ. ಸಿಕ್ಕಾಪಟ್ಟೆ ಕ್ಲಿಕ್ ಆಗ್ತೀರಾ. ಕಾಲ್ಸ್ ಇದೆಯಾ? ಇಲ್ಲ ಮ್ಯಾಮ್, ಯಾವುದು ಕಾಲ್ಸ್ ಇಲ್ಲ. ಇನ್ನು ನೆಕ್ಸ್ಟು ಸ್ವಾತಿ ಅಂದರೆ ಸಾಕಷ್ಟು ರಾಶಿಗಳ ಬಗ್ಗೆ, ನಕ್ಷತ್ರದ ಬಗ್ಗೆ ಈ ಹಿಂದೆ ಹೇಳ್ತಾ ಬಂದಿದ್ದೀರಾ. ಇವತ್ತಿಗೆ ಸ್ವಾತಿ ನಕ್ಷತ್ರದವ್ರಿಗೆ ದಿನ ಯಾವ ರೀತಿ ಇದೆ, ಮತ್ತು ಈ 2026 ಸ್ವಾತಿ ನಕ್ಷತ್ರದವ್ರಿಗೆ ಏನೆಲ್ಲ ಲಗ್ನ ತಂದ್ಕೊಡುತ್ತೆ, ಮತ್ತು ಏನೆಲ್ಲ ಮತ್ತು ಶುಭ ಮತ್ತು ಅಶುಭ ಅನ್ನೋದ್ರ ಬಗ್ಗೆ ಮಾತಾಡಿದ್ರೆ ಯಾವ ರೀತಿ ಇರುತ್ತೆ ನೋಡಿ. ಸ್ವಾತಿ ನಕ್ಷತ್ರ ತುಲಾರಾಶಿ, ಇವತ್ತಿನ ದಿನ ಕೂಡ ತುಲಾರಾಶಿ ಆಗಿರುತ್ತೆ, ಸ್ವಾತಿ ನಕ್ಷತ್ರ ಆಗಿರುತ್ತೆ. ಯಾರೆಲ್ಲ ತುಲಾರಾಶಿ ಅವರೆಲ್ಲ ತುಲಾರಾಶಿಯಲ್ಲಿ ಹುಟ್ಟಿರ್ತೀರ ಅವ್ರಿಗೆ ಈ ವರ್ಷದ ಮೊದಲನೇ ತಿಂಗಳು ಅಂದರೆ ಜನವರಿ ತಿಂಗಳಲ್ಲಿ ಸಿಕ್ಕಾಪಟ್ಟೆ ಪಾಸಿಟಿವ್ ಅಂತಂದರೆ, ಇವಾಗ ನೋಡಿ ತುಲಾರಾಶಿಯಲ್ಲಿ ಹುಟ್ಟಿರೋರಿಗೆ ಯಾಕಪ್ಪ ಅಂತಂದರೆ ನಿಮಗೆ ಬಂದು ಇವಾಗ ಗುರು ಬಂದು ನಿಮಗೆ ತುಂಬ 8ನೇ ಮನೆ ಅಂತಂದರೆ ಯಾವುದೇ ಒಂದು ಕೆಲಸ ಕಾರ್ಯ ಮಾಡೋಕ್ಕೋದು ತುಲಾರಾಶಿಯವ್ರಿಗೆ ತುಂಬ ಅಡೆತಡೆಗಳು ಜಾಸ್ತಿ ಆಗಿರುತ್ತೆ ಕೂಡ. ಅದ್ರ ಜೊತೆಗೆ ತುಲಾರಾಶಿಯವರು ತುಂಬ, ಯಾಕಂದರೆ ಇವತ್ತು ಸ್ವಾತಿ ನಕ್ಷತ್ರ ಆಗಿರುತ್ತೆ. ಸ್ವಾತಿ ಅಂತಂದರೆ ರಾಹುವಿನ ಒಂದು ನಕ್ಷತ್ರ ಆಗಿರುತ್ತೆ. ಈ ರಾಹು ನಕ್ಷತ್ರ ಬಂದು ಸ್ವಾತಿ, ಶತಭಿಷ, ಆರಿದ್ರ ನಕ್ಷತ್ರ ಈ 3 ನಕ್ಷತ್ರ ಕೂಡ ರಾಹು ನಕ್ಷತ್ರ ಆಗಿರುತ್ತೆ. ಇವತ್ತಿನ ದಿನ ನೀವು ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಯಾಕಂದರೆ ಜನ್ಮ ನಕ್ಷತ್ರ ದಿನ ಯಾವುದೇ ಕೆಲಸ ಮಾಡಬಾರ್ದು, ಯಾವುದೇ ಕೆಲಸ ಕಾರ್ಯ ಮಾಡಬಾರ್ದು. ಇವತ್ತು ನಂದೇ ನಕ್ಷತ್ರ ಅಂತ ತಿಳ್ಕೊಂಡು ಏನು ಬೇಕೋ ಅದನ್ನು ಮಾಡ್ತಾ ಹೋದರೆ ಖಂಡಿತ ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಅದೇ ರೀತಿ ನೋಡಿ ತುಲಾರಾಶಿ ಅಂತ ಬಂದಾಗ ತುಲಾರಾಶಿ ರಾಶಿಯಾಧಿಪತಿ ಶುಕ್ರ, ತುಲಾರಾಶಿಗೆ ರಾಶಿಯಾಧಿಪತಿ ಶುಕ್ರ ಈ ಜನವರಿ ತಿಂಗಳಲ್ಲಿ ಶುಕ್ರ ತುಂಬ ಧನಸ್ಥಾನ ಅಲ್ಲ 3ನೇ ಮನೇಲಿರ್ತಾನೆ. ಯಾಕಂದರೆ ಈ ಸತತ ತುಲಾರಾಶಿಯವ್ರಿಗೆ ತುಂಬ ಯೋಗವನ್ನು ಕೊಡುವಂಥ ಇದು ಒಂದು ವರ್ಷ ಆಗಿರುತ್ತೆ. ಅವ್ರ ಮನೇಲಿ ಏನೇ ತೊಂದರೆಗಳಿರ್ಬೋದು, ಕೋರ್ಟು ಕೇಸು ಅಥವಾ ಯಾವುದೇ ಕುಟುಂಬದ ಪ್ರಾಬ್ಲಮ್ಮು ಏನೇ ಆಗಿರ್ಬೋದು, ಅದು ಎಲ್ಲದಕ್ಕೂ ಮುಕ್ತಿ ಕೊಡೋವಂಥ ಒಂದು ವರ್ಷ 2026 ಆಗಿರುತ್ತೆ. ಹಾಗಾಗಿ ತುಲಾರಾಶಿಯವರು ಯಾವುದೇ ರಾಜಕೀಯ ರಂಗದಲ್ಲಾಗಿರ್ಬೋದು, ಸಿನಿಮಾ ರಂಗದಲ್ಲಾಗಿರ್ಬೋದು, ಅಥವಾ ನಿಮ್ಮ ಒಂದು ಬಿಸ್ನೆಸ್, ನಿಮ್ಮ ಸಂಸ್ಥೆ ಏನು ನಡೆಸ್ತಿದ್ದೀರಾ, ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಅದು ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಅವರೆಲ್ಲರಿಗೂ ಕೂಡ ಈ 2026 ತುಂಬ ಯೋಗವನ್ನು, ತುಂಬ ಅದೃಷ್ಟವನ್ನು ತಂದುಕೊಡುತ್ತೆ. ಯಾಕಂದರೆ ತುಲಾರಾಶಿಯವರು ನಾನಾ ಕಷ್ಟಗಳಲ್ಲಿ ಸಿಕ್ಕಾಕೊಂಡಿರ್ತೀರ ತುಂಬ. ಯಾಕಂದರೆ ಒಂದೊಂದಲ್ಲ, ಅದರಲ್ಲೂ ಸ್ವಾತಿ, ವಿಶಾಖ, ಶತಭಿಷ ಈ ಸ್ವಾತಿ ನಕ್ಷತ್ರ ತುಲಾರಾಶಿ, ಅದೇ ರೀತಿ ವಿಶಾಖ ನಕ್ಷತ್ರ ತುಲಾರಾಶಿಯವರಾಗಿರ್ಬೋದು, ಅದೇ ರೀತಿ ಅನುರಾಧ ನಕ್ಷತ್ರದವರು ಕೂಡ. ಯಾಕಂದರೆ ಈ 3 ನಕ್ಷತ್ರದವರು ಕೂಡ ತುಲಾರಾಶಿಯಲ್ಲೇ ಬರ್ತೀರಾ. ಆದರೆ ಈ ಸ್ವಾತಿ ನಕ್ಷತ್ರದವರು ಮತ್ತು ಈ ರಾಹು ನಕ್ಷತ್ರದವರು
ಸ್ವಲ್ಪ ರಾಹು ಅಂತ ಬಂದಾಗ ಹಾವು ಅಂದರೆ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅನ್ನೋದು ಸ್ವಲ್ಪ ನಿಮಗೆ ಕನ್ಫ್ಯೂಷನಲ್ಲಿರುತ್ತೆ. ಯಾರನ್ನಾದರೂ ನಂಬಿ ತುಂಬಾ ಮೋಸ ಹೋಗೋವಂಥ ಒಂದು ಕೆಲಸಗಳು ಕೂಡ ನಿಮ್ಮ ಒಂದು ಲೈಫಲ್ಲಿ ಆಗಿರುತ್ತೆ. ಸ್ವಾತಿ ನಕ್ಷತ್ರದವರು ಹೇಗಪ್ಪ ಅಂತಂದರೆ ಯಾರನ್ನೂ ನಂಬಲ್ಲ, ಒಂದಕ್ಕೆ 2 ಸತಿ ಎಲ್ಲರನ್ನೂ ಪರೀಕ್ಷೆ ಮಾಡ್ತಾರೆ. ಆದರೆ ನಂಬಿಬಿಟ್ರೆ ಅವ್ರು ಬಂದು ಕತ್ತು ಕುಯ್ಯೋವರೆಗೂ ಸುಮ್ಮನೆ ಇರ್ತಾರೆ. ಅಲ್ಲಿವರೆಗೂ ಗೊತ್ತಾಗಲ್ಲ ಸ್ವಾತಿ ನಕ್ಷತ್ರದವ್ರಿಗೆ. ಸ್ವಾತಿ ನಕ್ಷತ್ರ ಅಂದರೆ ಮಹಾನಕ್ಷತ್ರ, ದುಡ್ಡು ಸಂಪತ್ತು ಐಶ್ವರ್ಯ ಎಲ್ಲ ಇರುತ್ತೆ. ಹೌದು, ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರೋರು 0 ಬ್ಯಾಲೆನ್ಸಲ್ಲಿ ಹುಟ್ಟಿದ್ರು ಕೂಡ ತುಂಬ ದೊಡ್ಡದಾಗಿ ಅಚೀವ್ಮೆಂಟ್ ಮಾಡ್ತಾರೆ, ತುಂಬ ದುಡ್ಡು ಕಾಸನ್ನು ಮಾಡ್ತಾರೆ. ಇಲ್ಲ ಒಳ್ಳೆ ಮನೆಗೆ ಸೊಸೆಯಾಗಿ ಹೋಗೋದು, ಇಲ್ಲ ಒಳ್ಳೆ ಮನೆಗೆ ಅಳಿಯನಾಗಿ ಹೋಗೋದು, ಅವರ ಮನೆ ತುಂಬ ಉದ್ಧಾರ ಆಗೋದು, ಇವೆಲ್ಲವೂ ಆಗ್ತಾ ಇರುತ್ತೆ. ಆದರೆ ಪರ್ಸ್ನಲ್ ಪ್ರಾಬ್ಲಮ್ ಏನಿರುತ್ತೆ ಅದು ಹೆಚ್ಚು ಸ್ವಾತಿ ನಕ್ಷತ್ರದವ್ರಿಗೆ ಆಗಿರುತ್ತೆ. ಅದರಲ್ಲೂ ತುಲಾರಾಶಿ ಸ್ವಾತಿ ನಕ್ಷತ್ರದವ್ರಿಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗೋದಿಲ್ಲ. ನಿದ್ದೆ ಮಾಡಬೇಕಾದ್ರೂ ಏನಾದರೂ ಒಂದೊಂದು ಯೋಚನೆ, ಏನಾದರೂ ಒಂದೊಂದು ಚಿಂತೆ ಇರೋರಿಗೆ. ಇವಾಗ ಇರುವೆ ಬರ ಆನೆಗೆ ಆನೆ ಬರ ಅಂತ ಏನಾಗುತ್ತೆ, ನಾಳೆ ಬೆಳಗ್ಗೆ ಆದರೆ ಏನಾಗುತ್ತೋ, ನಾಳೆ ಬೆಳಗ್ಗೆ ನಾನು ಏನು ಮಾಡಬೇಕು, ನಾಳೆ ಬೆಳಗ್ಗೆ ಯಾವ ರೀತಿ ನಾನು ಕಳಿಬೇಕು, ಇಲ್ಲ ಅವ್ರು ಏನಾದರೂ ಒಂದು ಬಿಸ್ನೆಸ್ ಮಾಡ್ತಿದ್ರೆ ನಾಳೆ ಆದರೆ ಏನು, ಯಾವ ರೀತಿ, ಈ ನನ್ನ ಬಿಸ್ನೆಸ್ ಹೇಗೆ, ನಾನು ಯಾರನ್ನ ಮೀಟ್ ಮಾಡಬೇಕು, ನಾನು ಹೇಗೆ, ಈ ಒಂದು ಚಿಂತೆ. ಯಾಕಂದರೆ ಮಲ್ಕೊಂಡಾಗೂ ಕೂಡ ಅವ್ರ ತಲೆ ಓಡ್ತಾ ಇರುತ್ತೆ. ಯಾಕಂದರೆ ಅದು ಒಂದು ರಾಹುಗೆ ಸಂಬಂಧಪಟ್ಟಂತಹ ಸ್ವಾತಿ ನಕ್ಷತ್ರ ಅಂದರೆ ರಾಹು ನಕ್ಷತ್ರ ಆಗಿರುತ್ತೆ. ತುಂಬಾ ತಲೆ ಉಪಯೋಗಿಸ್ತಾ ಇರ್ತಾರೆ. ಮತ್ತು ಯಾರ ಕೈಗೂ ಬೇಗ ಸಿಕ್ಕಾಕೊಳ್ಳಲ್ಲ. ಆದರೆ ಸಿಕ್ಕಾಕೊಂಡ್ರೆ ಪ್ರಾಣ ಹೋಗೋವರೆಗೂ ಒದ್ದಾಡ್ಬಿಡ್ತಾರೆ. ಈ ರೀತಿ ಒಂದು ಕ್ಯಾರೆಕ್ಟ್ರು ಸ್ವಾತಿ ನಕ್ಷತ್ರದವ್ರದ್ದಾಗಿರುತ್ತೆ. ಹಾಗಾಗಿ ಒಂದು ಕಮೆಂಟ್ ಇದೆ, ಅದ್ರ ಬಗ್ಗೆ ಮಾತಾಡಿ. ಗೀತಾ ಅನ್ನೋರು ಕಮೆಂಟ್ ಮಾಡಿದ್ದಾರೆ. 14 ಡೇಟ್ ಆಫ್ ಬರ್ತಾ? ಹಾಂ, 14/2 1970. ಟೈಮಿಂಗ್ಸ್ ಹಾಕಿದ್ದಾರೆ 1:05 PM. 1:05 PM. ಹಾಂ, ಹೆಲ್ತ್ ಇಶ್ಯೂಸ್ ಬಗ್ಗೆ ಕೇಳಿದ್ದಾರೆ. ಅದಕ್ಕೆ ಲಕ್ಕಿ ಟಿಪ್ಸ್ ಹೇಳಿ ಅಂತಲೂ ಕೇಳಿದ್ದಾರೆ. ಮೇಡಮ್ ನಮಸ್ತೆ. ಗೀತಾ ಅವರೇ, ನೀವು ನಮ್ಮ ಒಂದು ಫೇಸ್ಬುಕ್ಕು ಇದರಲ್ಲಿ ಇದು ಮಾಡಿದ್ದೀರಾ ನೋಡಿ. ವೃಷಭ ರಾಶಿ ರೋಹಿಣಿ ನಕ್ಷತ್ರ ಬರುತ್ತೆ. ನಿಮ್ಮ ಹೆಲ್ತ್ ಟಿಪ್ಸು, ನೀವು ಶನಿವಾರ ಹುಟ್ಟಿರ್ತಾರೆ, 70 ಅಲ್ವಾ? ಹಾಂ, 14 2ನೇ ತಿಂಗಳು 1970. ಹೌದು. ಓಕೆ, ನಿಮ್ಮ ಹೆಲ್ತ್ ಅಂತ ಬಂದಾಗ ನಿಮಗೆ ನಡೀತಾ ಇರೋ ಟೈಮು ಬಂದು 2017ರಿಂದ 2036 ಶನಿ ದಶೆ ನಡೀತಿದೆ. ಶನಿ ದಶೆ ಅಂತ ಬಂದರೆ ಶನಿ ನಿಮಗೆ ವ್ಯಯಸ್ಥಾನದಲ್ಲಿದ್ದಾನೆ, 12ನೇ ಮನೆಯಲ್ಲಿದ್ದಾನೆ. ಖಂಡಿತವಾಗ್ಲೂ ನಿಮಗೆ ನಿಮ್ಮ ಹೆಲ್ತ್ ತುಂಬ ಹದಗೆಡ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ನೀವು ಯಾರನ್ನಾದರೂ ಕಳ್ಕೊಳ್ಬೋದು. ಯಾಕೆ ಅಂತ ಅಂದರೆ ನಿಮ್ಮ ವ್ಯಯಸ್ಥಾನ. ಮತ್ತು ನೋಡಿ, ನಿಮಗೆ ಬಂದವನು 9ನೇವನು 10ನೇವನು ಅವನೇ ಆಗಿರ್ತಾನೆ. ಯಾಕಂದರೆ ನಿಮ್ಮ ಲಗ್ನ ಬಂದು ವೃಷಭ ಲಗ್ನ ಆಗಿರುತ್ತೆ. ನಿಮಗೆ 9ನೇವನು 10ನೇವನು ಅವನೇ ಆಗಿದ್ದಾಗ ಎಲ್ಲೋ ಒಂದು ಕಡೆ ನಿಮಗೆ ವ್ಯಯಸ್ಥಾನಕ್ಕೆ ಬಂದಾಗ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ನಿಮ್ಮ ಹಿರಿಯರಿಗೆ ಅನಾರೋಗ್ಯದ ಸಮಸ್ಯೆ, ಹೆಲ್ತ್ ಅಪ್ಸೆಟ್ ಆಗೋದು, ಅದೇ ರೀತಿ ನಿಮಗೂ ಕೂಡ ಏನಾದರೂ ಒಂದು ಆಪ್ರೇಷನ್ ಆಗೋದು ಅಥವಾ ಅಪಘಾತಗಳಾಗೋದು, ಇವೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಯಾಕಂದರೆ ಇವಾಗ ನಡೀತಾ ಇರೋ ಟೈಮು ಅದೇ ಆಗಿರುತ್ತೆ. ಅದು ಬಿಟ್ಟರೆ ಹೆಲ್ತ್ ಅಂತ ಬಂದಾಗ ಹೆಲ್ತನ್ನು ಜೋಪಾನವಾಗಿ ನೋಡ್ಕೊಳ್ಳಿ. ಯಾಕಂದರೆ ಇದು ಇನ್ನು ನಿಮ್ಮ ಟೈಮು ಬಂದು 2036ವರೆಗೂ ಇದೇ ರೀತಿ ಇರುತ್ತೆ. 2036ವರೆಗೂ ನೀವು ಈ ಒಂದು ಕೆಟ್ಟ ಒಂದು ಗಳಿಗೆಯನ್ನು ಕಳೀಲೇಬೇಕಾಗುತ್ತೆ. 2036ರಷ್ಟರಲ್ಲಿ ಏನು ಬೇಕಾದರೂ ಆಗ್ಬೋದು. ಅದನ್ನು ನೀವು ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಖಂಡಿತವಾಗ್ಲೂ ನಮ್ಮ ಒಂದು ಸಂಸ್ಥೆ ನಂಬರ್ಗೆ ಕರೆ ಮಾಡಿ, ಖಂಡಿತ ನಿಮಗೆ ಪರಿಹಾರ ಸಿಕ್ಕತ್ತೆ. ಆ ಪರಿಹಾರನ, ಯಾಕಂದರೆ ನಿಮ್ಮ ಟೈಮ್ ಚೆನ್ನಾಗಿಲ್ಲ, ಬಟ್ ಗ್ರಹಗಳು ಚೆನ್ನಾಗಿದ್ದಾವೆ, ಎಲ್ಲೋ ಒಂದು ಕಡೆ ನಿಮ್ಮ ಟೈಮು ನಿಮ್ಮನ್ನು ಕೆಡಿಸುತ್ತೆ ಅಂತ ಹೇಳುತ್ತೆ. ಹಾಗಾಗಿ ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿ. ಖಂಡಿತ ನಮ್ಮಲ್ಲಿ ಸಿಕ್ಕುವಂಥ ಸ್ಟೋನು ಬ್ರೇಸ್ಲೆಟ್ ಯೂಸ್ ಮಾಡಿ, ಒಳ್ಳೆಯದಾಗಲಿ. ಎಸ್ ಮ್ಯಾಮ್, ಈಗೊಂದು ಕರೆ ಇದೆ, ಅದನ್ನು ತಗೊಳ್ಳೋಣ. ಹಲೋ ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಮ್ದು ಕೋಲಾರ ಮೇಡಮ್. ಕೋಲಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೆ. ನೀವು ಹುಟ್ಟಿರುವಂಥ ದಿನಾಂಕ ಮತ್ತು ಸಮಯ ಹೇಳಿ. 17/7/1998 ಮೇಡಮ್, ಜುಲೈ 17/7/1998. 1998. ನೀವು ಹುಟ್ಟಿರುವಂಥ ಸಮಯ 12 ಗಂಟೆ ಮೇಡಮ್, ನೈಟಾ? 12 ಗಂಟೆನಾ? ಶಾರ್ಪ್ 12 ಗಂಟೆನಾ? ಹೌದು. ಓಕೆ, ನಿಮ್ಮ ಪ್ರಶ್ನೆ ಏನು ಸರ್? ಮೇಡಮ್, ಮದುವೆ ಮತ್ತು ಹಣಕಾಸು ಸಂಬಂಧ ಮೇಡಮ್. ಓಕೆ, ಮೇಡಮ್ ಅವರಿದ್ದಾರೆ, ಮಾತಾಡಿ. ಸರ್ ನಮಸ್ತೆ. ಮೇಡಮ್ ನಮಸ್ಕಾರ. ಮೇಷರಾಶಿ ಅಶ್ವಿನಿ ನಕ್ಷತ್ರ ಬರುತ್ತೆ ನಿಮ್ಮದು. ಮೇಷರಾಶಿ ಅಶ್ವಿನಿ ನಕ್ಷತ್ರ ಬರುತ್ತೆ. ಹಾಗಾಗಿ ನಿಮ್ಮ ಸಮಸ್ಯೆ ಸರ್, ಮದುವೆ ಇನ್ನೂ ಆಗಿಲ್ವಾ? ಮದುವೆ ಸೆಟ್ ಆಗ್ತಿಲ್ವಾ? ಏನು ಮೇಡಮ್, ಯಾವುದು ಹೇಳಿ.
ಇನ್ನು ಮದುವೆ ಆದ ಫಿಕ್ಸ್ ಆಗ್ತದೆ ಮೇಡಮ್. ಓಕೆ, ನಿಮಗೆ ಇವಾಗ ಟೈಮ್ ನಡೀತಾ ಇರೋ ಟೈಮ್ ಬಂದು 2020ರಿಂದ 2026 ಸೂರ್ಯದಶೆ ನಡೀತಿದೆ 7ನೇ ತಿಂಗಳವರೆಗೂ. ನಂತರ ನಿಮಗೆ ಚಂದ್ರದಶೆ ಬರುತ್ತೆ. ನಿಮ್ಮ ಲಗ್ನ ಬಂದು ನಿಮಗೆ ಕನ್ಯಾ ಲಗ್ನ ನಿಮ್ದಾಗಿರುತ್ತೆ. ನಿಮ್ಮ ಲಗ್ನಾಧಿಪತಿ ಬುಧ ಬಂದು ನಿಮಗೆ ಸೂರ್ಯ ಬುಧ ಒಳ್ಳೆ ಜಾಗದಲ್ಲಿದ್ದಾರೆ. ಗೌರ್ಮೆಂಟ್ ಜಾಬಾ, ಏನು ಕೆಲಸ ಮಾಡ್ತೀರಾ? ಸ್ವಂತ ನೀಟ್ ಆಂಕರ್. ಹಾಂ, ಹಲೋ ಹೇಳಿ. ಓನ್ ಬಿಸ್ನೆಸ್ ಮೇಡಮ್, ಸ್ವಂತ. ಸರ್ ನಿಮ್ಮ ಟಿವಿ ವಾಲ್ಯೂಮ್ ಸ್ವಲ್ಪ ಕಮ್ಮಿ ಕೊಟ್ಟು ನೆಟ್ವರ್ಕ್ ಇರುವಂತ ಜಾಗಕ್ಕೆ ಬಂದು ಮಾತಾಡಿದ್ರೆ ಮೇಡಮ್ ಕ್ಲಿಯರ್ ಆಗಿ ನೀಟ್ ಕೇಳಿಸುತ್ತೆ. ಆಂಕರ್ ಓಡಿಸ್ತೀರಿ ಮೇಡಮ್, ಸ್ವಂತ. ಏನಿದೆ ಇಲ್ಲ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ. ಹಲೋ, ಹೇಳಿ. ಅದೇ ಟ್ಯಾಂಕರ್ ಸ್ವಂತ ಕೆಲಸ, ಬಿಸ್ನೆಸ್. ಸ್ವಂತ ಟ್ಯಾಂಕರ್ ಇದೆಯಾ? ಓಕೆ ಸರ್. ನಿಮ್ಮ ಸಪ್ತಮಾಧಿಪತಿ ಗುರು ನಿಮಗೆ ಒಳ್ಳೆ ಜಾಗದಲ್ಲಿದ್ದಾರೆ. ನಿಮಗೆ ಆದರೆ ನೋಡಿ ಸರ್, ನೆಕ್ಸ್ಟ್ ನಿಮಗೆ 26ರಿಂದ ನಿಮ್ಮ ಟೈಮ್ ಕೆಡುತ್ತೆ. 2026 ಅಕ್ಟೋಬರಿಂದ ನಿಮಗೆ ಸತತ 36ವರೆಗೂ ಟೈಮ್ ಕೆಡುತ್ತೆ. ಅದರಲ್ಲಿ ನಿಮ್ಮ ತಾಯಿಯ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ಬೋದು, ಅದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಅಥವಾ ನಿಮ್ಮ ತಾಯಿ ಸ್ಥಾನದಲ್ಲಿರೋರು ಯಾರಿಗೇ ಆಗಿರ್ಬೋದು, ತುಂಬ ಯಾಕಂದರೆ ಬೇಕಾಗಿರೋಂಥ ಬೇಡದೇ ಇರೋಂಥ ಕಾಯಿಲೆಗಳು ಮೆಡಿಸನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇಲ್ಲ ಆಪ್ರೇಷನ್ಗಳಾಗ್ಬೋದು, ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ನಿಮ್ಮ ಮದುವೆ ಅಂತ ಬಂದಾಗ ಖಂಡಿತವಾಗ್ಲೂ ನಿಮಗೆ ಯಾಕಂದರೆ ನಿಮ್ಮ ಗುರು ನಿಮಗೆ ಸಪ್ತಮದಲ್ಲಿರೋದ್ರಿಂದ, ಗುರು ಸ್ವಂತ ಮನೇಲಿರೋದ್ರಿಂದ ಮದುವೆ ಆಗುತ್ತೆ. ಆದರೆ ನೀವು ಎಲ್ಲೆಲ್ಲ ಹುಡುಕ್ಬೇಕಾಗಿಲ್ಲ. ತುಂಬ ನಿಮಗೆ ಬೇಕಾಗಿರೋರು ನಿಮ್ಮ ರಿಲೇಷನಲ್ಲೇ ನಿಮಗೆ ಮದುವೆ ಆಗುತ್ತೆ ಅಂತ ಹೇಳುತ್ತೆ. ಅಕಸ್ಮಾತ್ ನೀವೇನಾದರೂ ಲವ್ ಮ್ಯಾರೇಜ್ ಮಾಡಿಕೊಂಡ್ರೆ ಆ ಲವ್ ಮ್ಯಾರೇಜು ಲವ್ ಮಾಡಿದರೆ ಬ್ರೇಕಪ್ ಆಗ್ಬೋದು, ಲವ್ ಮ್ಯಾರೇಜು ಕೂಡ ನಿಮಗೆ ನಿಲ್ಲಲ್ಲ ಅಂತ ಹೇಳುತ್ತೆ. ಸೊ ಹಂಗಾಗಿ ನೀವು ದೊಡ್ಡವ್ರು ನೋಡಿರೋರನ್ನ ಮದುವೆ ಮಾಡಿಕೊಂಡ್ರೆ ನಿಮ್ಮ ಲೈಫು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಗುರು ನಿಮಗೆ 4ನೇವನಾಗಿ ಸಪ್ತಮದವನು ಅವನೇ ಆಗಿರ್ತಾನೆ. ಹಾಗಾಗಿ ನೀವು ತುಂಬ ಹತ್ತಿರ ಇರೋರನ್ನ ನೀವು ಮದುವೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮದುವೆಗೋಸ್ಕರ ನಮ್ಮಲ್ಲಿ ಒಂದು ಬ್ರೇಸ್ಲೆಟ್ ಸಿಕ್ಕುತ್ತೆ ಅಥವಾ ಒಂದು ಸ್ಟೋನ್ ಸಿಕ್ಕುತ್ತೆ. ಖಂಡಿತ ನಮ್ಮ ನಂಬರ್ಗೆ ಕರೆ ಮಾಡಿ ಅದನ್ನು ತರಿಸ್ಕೊಂಡು ಇಟ್ಕೊಳ್ಳಿ. ಒಳ್ಳೆ ಮನೆ ಹುಡುಗಿ ನಿಮಗೆ ಸಿಗ್ತಾರೆ. ಧನ್ಯವಾದ ಸರ್. ಎಸ್ ಮ್ಯಾಮ್, ಒಂದು ಫೇಸ್ಬುಕ್ಕಲ್ಲಿ ಕಮೆಂಟ್ ಬಂದಿದೆ, ಅದ್ರ ಬಗ್ಗೆ ಮಾತಾಡ್ತೋಗೋಣ. 111 ಹೆಸರೇನು ಮ್ಯಾಮ್? ಅಭಿಷೇಕ್ ಅಂತ ಇದೆ. 111 2003 ಟೈಮಿಂಗ್ಸ್ ಮೆನ್ಷನ್ ಮಾಡಿಲ್ಲ. ಹಣಕಾಸಿನ ಬಗ್ಗೆ ಕೇಳಿದ್ದಾರೆ ಸರ್. ಟೈಮಿಂಗ್ಸ್ ಮೆನ್ಷನ್ ಮಾಡಿಲ್ಲ ನೀವು. ನಿಮ್ಮ ಒಂದು ಟೈಮ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಜಾತಕ ಏನೇ ಕೇಳಿದ್ರು. ಸೊ ನಿಮ್ಮ ಹಣಕಾಸು ಅಂತ ಬಂದಾಗ ಖಂಡಿತವಾಗ್ಲೂ ನಿಮ್ಮ ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು, ಟೈಮ್ ಏನಾದರೂ ಕರೆಕ್ಟಾಗಿ ಕೊಟ್ಟಿದ್ರೆ ಖಂಡಿತ ನಿಮ್ಗೆ ಏನು ಟೈಮ್ ನಡೀತಿದೆ ಅಂತ ಹೇಳ್ಬೋದು. ಬಟ್ ಅಂದಾಜು ಮೇಲೆ ಹೇಳೋದಾದರೆ ನಿಮಗೆ ನಡೀತಾ ಇರೋ ದಶ ಬಂದು ನಿಮಗೆ ರಾಹು ದಶೆ ನಡೀತಿದೆ ಅಂತಂದರೆ ಇವಾಗ 12 ಗಂಟೆ ಹಾಕಿ ನೋಡಿದಾಗ ಎಲ್ಲ ಒಂದು ಕಡೆ ರಾಹು ನಿಮಗೆ 4ನೇ ಮನೇಲಿ ಇರ್ತಾರೆ. ನಿಮ್ಮ ಲಗ್ನ ಬಂದು ಮಕರ ಲಗ್ನ ತೋರಿಸ್ತಿದೆ, ಆದರೆ ಸುಖಸ್ಥಾನನ ರಾಹು ಕೆಡಿಸ್ತಾನೆ ಅಂತ ಹೇಳುತ್ತೆ. ಅದೇ ದಶೆ ನಡೀತಾ ಇರೋದ್ರಿಂದ ಖಂಡಿತ ನಿಮ್ಮ ಮನೆಯಲ್ಲಿ ಸಾಲ ಆಗಿರ್ಬೋದು, ಲೋನ್ ಆಗಿರ್ಬೋದು, ಅಥವಾ ನಿಮ್ಮ ದುಡ್ಡು ಕೈಲಿ ನಿಲ್ದಿರ ಇರೋದಾಗಿರ್ಬೋದು, ಅಥವಾ ನಿಮ್ಮ ದುಡ್ಡು ಹೆಂಗೆ ಬರ್ತಿದೆ ಹೆಂಗೆ ಹೋಗ್ತಿದೆ ಗೊತ್ತಾಗ್ದಿರ ಇರೋದಾಗಿರ್ಬೋದು, ಇವೆಲ್ಲ ಕೂಡ ಆಗ್ತಾ ಇರುತ್ತೆ. ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ನೋಡಿ, ನೀವು ರಾಹು ದಶೆ ನಡೀತಾ ಇರೋದ್ರಿಂದ ನಮ್ಮಲ್ಲಿ ಒಂದು ನಾಗಮಣಿ ಎಂದು ಸ್ಟೋನನ್ನು ಕೊಡ್ತೀವಿ. ಖಂಡಿತ ಅದನ್ನು ತೊಗೊಂಡು ನಿಮ್ಮ ಮನೇಲಿ ಇಟ್ಕೊಳ್ಳಿ. ಹೆಚ್ಚೆಚ್ಚು ಅದನ್ನು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ ಸರ್. ವೀಕ್ಷಕರೇ, ನೀವು ಕಮೆಂಟ್ ಅಂದರೆ ಫೇಸ್ಬುಕ್ಕಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಾ, ಆದರೆ ನಿಮ್ಮ ಡೇಟ್ ಆಫ್ ಬರ್ತ್ ಒಂದೇ ಕೊಟ್ಟರೆ ಅದರಿಂದ ಸಂಪೂರ್ಣವಾಗಿ ನೀವು ಕೇಳಿರುವಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡೋಕ್ಕಾಗಲ್ಲ. ನಿಮ್ಮ ಡೇಟ್ ಆಫ್ ಬರ್ತ್ ಜೊತೆಗೆ ನೀವು ಹುಟ್ಟಿರುವಂತಹ ಸಮಯವನ್ನು ಮೆನ್ಷನ್ ಮಾಡಿ ಹೇಳಿದ್ರೆ ನೀವು ಕೇಳಿರುವಂತಹ ಪ್ರಶ್ನೆಗೆ ಸರಿಯಾದ ಉತ್ತರ ಮತ್ತು ಪರಿಹಾರವನ್ನು ಕೊಡ್ಬೋದು. ಎಸ್ ಮ್ಯಾಮ್, ಇನ್ನು ಈಗಾಗಲೇ ತುಲಾ ರಾಶಿ ಮತ್ತು ಸ್ವಾತಿ ನಕ್ಷತ್ರದ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಕಷ್ಟು ಅಡೆತಡೆಗಳು ಸಮಸ್ಯೆಗಳು ಬರುತ್ತೆ ಅಂತ ಹೇಳಿದ್ರಿ. ಅದಕ್ಕೆ ಇರುವಂತಹ ಪರಿಹಾರ ಏನು? ಆಲ್ರೆಡಿ ತುಲಾರಾಶಿಯವರಿಗೆ ಸಾಕಷ್ಟು ಸಮಸ್ಯೆಯಲ್ಲಿರ್ತಾರೆ ಅಂತ ಹೇಳ್ತಾ ಬಂದೆ. ಜೊತೆಗೆ ನೋಡಿ, ಇವತ್ತು ಸ್ವಾತಿ ನಕ್ಷತ್ರ ಅಂತ ಅಂದೆ. ಇವತ್ತು ಸ್ವಾತಿ ನಕ್ಷತ್ರದವರು ಇವತ್ತು ಯಾವುದೇ ಕೆಲಸವನ್ನು ಮಾಡಬೇಡಿ. ಯಾಕಂದರೆ ನಿಮಗೆ ಇವತ್ತು ಅಂಥ ಯೋಗ ಏನು ತಂದುಕೊಡಲ್ಲ. ನಿಮಗೆ ತುಂಬ ಚೆನ್ನಾಗಿರೋ ಒಂದು ಸ್ವಾತಿ ನಕ್ಷತ್ರದವ್ರಿಗೆ ನಿಮಗೆ ತುಂಬ ಪಾಸಿಟಿವ್ ಕೊಡೋ ಅಂಥ ಒಂದು ಡೇ ಅಂತ ಅಂದರೆ ನೀವು ವಿಶಾಖ, ಪುನರ್ವಸ, ಪೂರ್ವಭದ್ರ ಈ ನಕ್ಷತ್ರಗಳ ದಿನ ಅಂದರೆ ನಿಮಗೆ ನಾಳೆ ಅಥವಾ ನಾಳೆ ಸಿಕ್ಕತ್ತೆ. ಈ ನಕ್ಷತ್ರಗಳ ದಿನ ನೀವು ಏನೇ ಕೆಲಸ ಮಾಡಿದ್ರು ನಿಮಗೆ ಅದು ಲಕ್ಕು ಮತ್ತು ಅದೃಷ್ಟವನ್ನು ತಂದುಕೊಡುತ್ತೆ. ಮತ್ತು ಇವತ್ತಿನ ದಿನ ತುಂಬ ಯೋಗ ತಂದುಕೊಡೋ ಅಂಥ ನಕ್ಷತ್ರಗಳು ಯಾರಿಗೆ ಗೊತ್ತಾ?